ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವು ಕಾಡುಗೊಲ್ಲ ಸಮುದಾಯದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸ್ಥಾಪನೆಯಾಗಿದ್ದು ಇದು ಸಮುದಾಯದ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಸಾಲ ಮತ್ತು ಸೌಲಭ್ಯಗಳನ್ನು ಒದಗಿಸುತ್ತದೆ ಎಂದು ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಆರೋನಹಳ್ಳಿ ಎಂ ಮಹೇಶ್ ಹೇಳಿದರು. ಚಳ್ಳಕೆರೆ ತಾಲೂಕಿನ ಕಸ್ತೂರು ತಿಮ್ನಳ್ಳಿ ಗ್ರಾಮದಲ್ಲಿ ನಡೆದ ಭೂತಪ್ಪ ಸ್ವಾಮಿ ಜಾತ್ರೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ನಡೆದ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ನಂತರ ಅವರು ಮಾತನಾಡಿದರು. ಕಾಡುಗೊಲ್ಲ ಸಮುದಾಯದವರು ಆರ್ಥಿಕ ಮತ್ತು ಶೈಕ್ಷಣಿಕ ಸಬಲೀಕರಣ, ಅರ್ಹರಿಗೆ ಸಾಲ ಸೌಲಭ್ಯಗಳ ತರಬೇತಿ ಮತ್ತು ಇತರೆ ಸಹಾಯಧನ ಯೋಜನೆಗಳನ್ನು ನಿಗಮದ ಮೂಲಕ ನೀಡಲಾಗುತ್ತದೆ. 18 ರಿಂದ 55 ವರ್ಷದ ಒಳಗಿನ ಕಾಡುಗೊಲ್ಲ ಜಾತಿಗೆ ಸೇರಿದವರು ಮತ್ತು ಚಾಲ್ತಿಯಲ್ಲಿರುವ ಜಾತಿ ಆದಾಯ ಪ್ರಮಾಣ ಪತ್ರ ಹೊಂದಿದವರು ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಚಳ್ಳಕೆರೆಗೆ ಆಗಮಿಸಿದ್ದೇನೆ. ಇಲ್ಲಿನ ಜನತೆ ಪ್ರೀತಿಯಿಂದ ಸ್ವಾಗತ ನೀಡಿದ್ದಾರೆ. ನಿಗಮದಿಂದ ಸಮುದಾಯಕ್ಕೆ ಏನೆಲ್ಲ ಅನುಕೂಲ ಸಿಗಬೇಕೋ ಅದನ್ನು ಪ್ರಾಮಾಣಿಕವಾಗಿ ತಲುಪಿಸಲು ಪ್ರಯತ್ನ ಮಾಡುತ್ತೇನೆ. ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆಯಾಗಿ ಇಲ್ಲಿಗೆ 2 ವರ್ಷ ತುಂಬುತ್ತಿದೆ. 2 ವರ್ಷದಲ್ಲಿ ಮೊದಲನೇ ವರ್ಷದಲ್ಲಿ 1,000ಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದ್ದವು. ಅರ್ಜಿ ಹಾಕಿ ಅರ್ಹ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸಲಾಗಿದೆ. ಈ ವರ್ಷ 4,000 ಅರ್ಜಿಗಳು ನಮ್ಮ ನಿಗಮಕ್ಕೆ ಬಂದಿವೆ. ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ನ್ಯಾಯಯುತವಾಗಿ ಗಂಗಾ ಕಲ್ಯಾಣ ಯೋಜನೆ, ನೇರ ಸಾಲ, ಟ್ಯಾಕ್ಸಿ ಹಾಗೂ ವಿದ್ಯಾಭ್ಯಾಸಕ್ಕೆ ಸಾಲ ಸೇರಿದಂತೆ ನಮ್ಮ ನಿಗಮ ಮಂಡಳಿಯಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ತಲುಪಿಸಲು ಪ್ರಯತ್ನ ಮಾಡುತ್ತೇನೆ. ಮುಖ್ಯವಾಗಿ ಈಗ ನಿಗಮ ಮಂಡಳಿಯಿಂದ ಕಾರಿಗೆ ಸಾಕಷ್ಟು ಅರ್ಜಿಗಳು ಬಂದಿವೆ. ನಾವು ಕಾರು ಬದಲಾಗಿ ಟ್ರ್ಯಾಕ್ಟರ್ ಕೇಳುತ್ತಿದ್ದೇವೆ. ಯಾಕಂದರೆ ನಮ್ಮ ಕಾಡುಗೊಲ್ಲ ಸಮುದಾಯ ಕೃಷಿ ಹಾಗೂ ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತೆ. ಕುರಿಗಳನ್ನು ಬೇರೆ ಕಡೆ ಮೇಯಿಸಲು ಹೋದಾಗ ಆಹಾರ ಸಾಮಗ್ರಿಗಳನ್ನು ಸಾಗಿಸಲು ಟ್ರ್ಯಾಕ್ಟರ್ ಅತ್ಯವಶ್ಯಕತೆ ಇದೆ. ನಮ್ಮ ಮಂತ್ರಿಗಳಾದ ಶಿವರಾಜ್ ತಂಗಡಿ ಅವರಿಗೆ ಮನವಿ ಸಹ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಟ್ಯಾಕ್ಸಿ ಬದಲಾಗಿ ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಲು ಪ್ರಯತ್ನ ಮಾಡುತ್ತೇನೆ. ಈ ವರ್ಷ ಉತ್ತಮವಾದ ಮಳೆ ಬೆಳೆಯಾಗಲಿ, ಜನತೆ ಸುರಕ್ಷಿತದಿಂದ ಇರಲಿ ಎಂದು ದೇವರಲ್ಲಿ ಬೇಡಿಕೊಂಡರು. ಈ ಸಂದರ್ಭದಲ್ಲಿ ಕಾಡುಗೊಲ್ಲರ ಸಂಘದ ತಾಲೂಕು ಅಧ್ಯಕ್ಷರಾದ ಬೂದಿಹಳ್ಳಿ ರಾಜಣ್ಣ, ಯುವ ಘಟಕದ ಅಧ್ಯಕ್ಷರಾದ ಜೆಸಿಬಿ ವೀರೇಶ್, ಕಾಡುಗೊಲ್ಲರ ಮುಖಂಡರಾದ ಕೃಷ್ಣಮೂರ್ತಿ, ಮಹೇಶ್, ಶಿವಮೂರ್ತಿ, ಕ್ಯಾತಣ್ಣ, ಶ್ರೀಕಂಠಯ್ಯ ಹಾಗೂ ಕಸ್ತೂರು ತಿಮ್ನಳ್ಳಿ ಗ್ರಾಮಸ್ಥರು ಮುಖಂಡರು ಇದ್ದರು. ಮತ್ತು ನಮ್ಮ ಮಹೇಶ್ ಮತ್ತು ನಮ್ಮ ಶ್ರೀನಿವಾಸ್ ಮತ್ತು ಅನೇಕ ಜನ ಸ್ನೇಹಿತರು ಪ್ರತಿಯೊಂದು ದೇವರ ಉತ್ಸವ. ಈಗ ನೀವು ಕೇಳಿದಾಗೆ ನಾನು ಒಬ್ಬ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಬಹುಶಃ ಪ್ರಥಮ ಅಧ್ಯಕ್ಷನಾಗಿ ಈ ಒಂದು ಗ್ರಾಮಕ್ಕೆ ಬರ್ತಾ ಇರೋದು. ಇವತ್ತು ಇವರೆಲ್ಲ ಆಹ್ವಾನ ಕೊಟ್ಟ ಒಂದು ಕಾರಣದಿಂದ ಇವತ್ತು ನೋಡಿ ನನ್ನ ಒಂದು ನಿಗಮದ ವತಿಯಿಂದ ಪ್ರಪ್ರಥಮವಾಗಿ ಗಂಗಾ ಕಲ್ಯಾಣ, ನೇರ ಸಾಲ ಮತ್ತು ಸಾರಥಿ ಯೋಜನೆಯಲ್ಲಿ ವಾಹನಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಅದಾದಮೇಲೆ ಫಾರಿನ್ ಸ್ಟಡೀಸ್ ಮಾಡ್ತಕ್ಕಂಥ ಮಕ್ಕಳಿಗೆ ಪ್ರತಿ ವರ್ಷ 25 ಲಕ್ಷ ಮತ್ತು ಅರಿವು ಶೈಕ್ಷಣಿಕ ಇದರಲ್ಲಿ ಪ್ರತಿ ವರ್ಷ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಈ ರೀತಿಯ ಕೋರ್ಸಸ್ ಮಾಡೋದ್ರೆ ಅದರಲ್ಲಿ ಕರ್ನಾಟಕ ಎಜುಕೇಷನ್ ಅಸೋಸಿಯೇಷನ್ KEA ಇದರ ಅಡಿಯಲ್ಲಿ ಯಾರು ಎನ್ರೋಲ್ ಆಗಿರ್ತಾರೆ ಅವರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ನಿಗಮ ಮಾಡ್ತಾ ಇದೆ. ನಾನು ಅಧ್ಯಕ್ಷನಾಗಿ ಬಂದಲ್ಲಿ ನೀವು ಕೇಳಿದ್ರೆ ನೀವೇನೆಲ್ಲ ಮಾಡಿದ್ದೀವಿ. ನಾನು ಅಧ್ಯಕ್ಷನಾಗಿದ್ದು 26ನೇ ತಾರೀಕು ಸೆಪ್ಟೆಂಬರು. ನನ್ನ ಒಂದು ನಿಗಮದಿಂದ ಮೊದಲನೇದಾಗಿ 13ನೇ ತಾರೀಕು ನವೆಂಬರ್ 2,37,30,00,000 ರೂಪಾಯಿನ ಮೊದಲನೇ ಹಣವನ್ನು ಮೊದಲನೇ 1 ರೂಪಾಯಿನ ನಿಗಮದಿಂದ ಫಲಾನುಭವಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಈ ಭಗವಂತನ ಆಶೀರ್ವಾದ, ನನ್ನ ಗುರುಹಿರಿಯರ ಆಶೀರ್ವಾದಗಳಿಂದ ಮತ್ತು ನನ್ನ ರಾಜಕೀಯ ನಾಯಕರಾಗಿರ್ತಕ್ಕಂಥ ಇವತ್ತು ನಾನು ಅವ್ರನ್ನ ನೆನೀಬೇಕಾಗ್ತದೆ. ಇವತ್ತು TB ಜಯಚಂದ್ರ ಸಾಹೇಬ್ ಅವರೆಲ್ಲರ ಒಂದು ಆಶೀರ್ವಾದ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮತ್ತು ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ D ಸುಧಾಕರ್ ಅವರಿರ್ಬೋದು ಮತ್ತು ಈ ಭಾಗದ ಶಾಸಕರಾಗಿರ್ತಕ್ಕಂಥ T ರಘುಮೂರ್ತಿ ಅವರಿರ್ಬೋದು ಮತ್ತು ನಮ್ಮ MI ಗೋಪಾಲಕೃಷ್ಣ ಅವರಿರ್ಬೋದು ಎಲ್ಲ ಅನೇಕ ಜನರ ಒಂದು ಮುಖಂಡರು. ಯಾಕಪ್ಪ ಅಂತ ಹೇಳಿದ್ರೆ ಒಂದು ರಾಜ್ಯ ಮಟ್ಟದ ಅಧಿಕಾರ ಅಂತ ಹೇಳಿದ್ರೆ ಅದೆಲ್ಲ ಒಂದು ಕಡೆ ತೀರ್ಮಾನ ಆಗ್ತಕ್ಕಂಥ ಜಿಲ್ಲೆಗಳ ಒಂದು ಒಪ್ಪಿಗೆ ಬೇಕಾಗ್ತದೆ. ಅವೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಅಧ್ಯಕ್ಷನಾಗಿದ್ದೀನಿ. ಪ್ರಾಮಾಣಿಕವಾಗಿ ಇವತ್ತು ಏನು ನಿಗಮದ ಏನು ಬಂದಿದ್ದು ಅದನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಮತ್ತು ಏನು ಮೊದಲನೇ ವರ್ಷ ನೋಡಿದ್ರೆ 1,000 ಚಿಲ್ಲರೆ ಅರ್ಜಿ ಬರ್ತದೆ, 2ನೇ ಸಾಲಿಗೆ 4,500 ಅರ್ಜಿ ಬರ್ತದೆ. ಬಟ್ ಆದ್ರೂ ಸಹ ಇವತ್ತು ನನ್ನ ಸ್ನೇಹಿತರ ಹತ್ರ ನಾನು ಕೂತ್ಕೊಂಡು ನಾನು ಮಾತಾಡಬೇಕಾದ್ರೆ ಇವತ್ತು ನಾವು ಸುಮಾರು ಅಂತಂದರೆ ಇಡೀ ರಾಜ್ಯದಲ್ಲಿ ಒಂದು 10 ಲಕ್ಷ, ಇನ್ನೂ ಜಾಸ್ತಿನೇ ಇದೆ, ಬೇಡ 10 ಲಕ್ಷ ಇದೆ
10% ಅಂತ ತೆಗೆದುಕೊಂಡ್ರೆ ಅದು 1 ಲಕ್ಷ ಆಗ್ತದೆ. 5% ಅಂತ ತಗೊಂಡ್ರೆ 50,000 ಅಂತ ಆಗ್ತದೆ. 0.5% ಅಂತಂದರೆ 2.5% ಅಂತಂದರೆ 25,000 ಆಗ್ತದೆ. 1% ಅಂತ ಹೇಳಿದ್ರೆ 10,000 ಆಗ್ತದೆ. 0.5% ಅಂತ ಹೇಳಿದ್ರೆ 5,000. ಬಟ್ ನಮಗೆ ಬರ್ತಕ್ಕಂಥ ಅರ್ಜಿ ಏನಂದರೆ 4,000 ಅರ್ಜಿ ಬರ್ತದೆ. 0.5% ನಮ್ಗೆ ಅರ್ಜಿ ಬರ್ತದೆ. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇವತ್ತು ಒಂದು ಜಾಗೃತಿನ ಸಾಕಷ್ಟು ಮೂಡಿಸ್ಬೇಕಾಗ್ತದೆ. ಇವತ್ತು ನಾನೊಬ್ಬ ಅಧ್ಯಕ್ಷನಾಗಿ ನಾನು ಒಬ್ಬೇ ಮಾಡೋದಿಲ್ಲ. ಇವತ್ತೆಲ್ಲರೂ ಸಹ ನಮ್ಮ ಸಮಾಜದಲ್ಲಿ ನಾವು ಜೊತೆಗೂಡಿ ಕೆಲಸ ಮಾಡಬೇಕಾಗುತ್ತೆ. ದ ಇಂಟ್ರೆಸ್ಟ್ ಆಫ್ ಕಮ್ಯುನಿಟಿ, ಒಂದು ಸಮಾಜದ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಈಗ ಒಬ್ಬ ಅಧ್ಯಕ್ಷ ಏನು ಮಾಡ್ಲಿಕ್ಕೆ ಸಾಧ್ಯ, ಎಲ್ಲರ ಸಹಕಾರದಿಂದಲೇ ಸಹ ನಾವೇನಾದರೂ ಒಂದು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಾನು ಈಗಾಗಲೇ 26-27ನೇ ಸಾಲಿಗೆ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿರವರು ನಾನಾಗಲೇ ಈಗಾಗಲೇ ಮನವೊಲಿಸಿ